ಡಿಸ್ಕ್ ಸಮಸ್ಯೆ, ಬೆನ್ನು ಸೊಂಟದಿಂದ ಕಾಲಿಗೆ ಸೆಳೆತ ಬರ್ತಾ ಇದೆ, ಮುಂದೆ ಬಗ್ಗಿ ಏಳಕ್ಕೆ ಆಗ್ತಾ ಇಲ್ಲ, ನನ್ನ ನರದ ಮೇಲೆ ನರ ಕೂತಿದೆ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಈ ಡಿಸ್ಕ್ ಸಮಸ್ಯೆ ಅಂದ್ರೆ ಏನು, ಇದರ ಚಿಕಿತ್ಸಾ ವಿಧಾನಗಳೇನು, ಏನೇನು ಆಯ್ಕೆಗಳಿಂದ ನಾವು ಇದನ್ನ ಗುಣಪಡಿಸ್ಕೋಬಹುದು, ಇದರ ಲಾಭಗಳೇನು, ಅದರಿಂದ ಆಗುವಂತಹ ತೊಂದರೆಗಳೇನು, ಯಾವ ಚಿಕಿತ್ಸಾ ವಿಧಾನ ಯಾವ ಸಮಯದಲ್ಲಿ ಸೂಕ್ತ, ಎಲ್ಲರಿಗೂ ಆಪರೇಷನ್ ಬೇಕಾಗುತ್ತಾ ಅಥವಾ ಜೀವನ ಶೈಲಿ ಬದಲಾವಣೆಗಳಿಂದ, ವ್ಯಾಯಾಮದಿಂದ, ರೆಸ್ಟ್ ತಗೊಳ್ಳೋದ್ರಿಂದ, ಫಿಸಿಯೋಥೆರಪಿ ಮಾಡೋದ್ರಿಂದ ನಮ್ಗೆ ಆರಾಮಾಗುತ್ತಾ, ಈ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಪಡ್ಕೊಂಡ್ರೆ ಈ ಡಿಸ್ಕ್ ಸಮಸ್ಯೆ ಬಂದಾಗ ನಾವು ಧೈರ್ಯದಿಂದ ಅದನ್ನು ಎದುರಿಸಬಹುದು. ಇದನ್ನೆಲ್ಲ ನಾವು ಇವತ್ತು ನೋಡೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ಬೆನ್ನು ಹೊರೆಯ ಮೂಳೆಗಳ ಮಧ್ಯದಲ್ಲಿ ಕುಶನ್ ತರ, ಅಂದ್ರೆ ಅದು ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡೋದು ಈ ಡಿಸ್ಕ್ಗಳು. ಈ ಡಿಸ್ಕ್ಗಳು ಇರೋದ್ರಿಂದಲೇ ನಾವು ಸುಲಭವಾಗಿ ನಮ್ಮ ಬೆನ್ನನ್ನ ಮುಂದೆ ಬಾಗಿಸ್ಬೋದು, ಆ ಕಡೆ ಈ ಕಡೆ ತಿರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕುಶನ್ಗಳು ಕೆಲಸ ಮಾಡದೇ ಇದ್ದಾಗ ಅಥವಾ ಅದಕ್ಕೆ ಏಟ್ ಬಿದ್ದಾಗ, ಸಡನ್ ಆಗಿ ನಾವು ಮುಂದೆ ಬಗ್ಗಿ ಭಾರ ಎತ್ತಬೇಕಾದ್ರೆ ನಮ್ಮ ದೇಹ ರೆಡಿ ಇಲ್ಲದೆ ಇದ್ದಾಗ, ಹಠಾತ್ ಆಗಿ ನಾವು ಮೂವ್ಮೆಂಟ್ ಮಾಡಿದಾಗ, ಅದಕ್ಕೆ ಬಲವಾದ ಹೊಡೆತ ಬಿದ್ದಾಗ ಈ ಡಿಸ್ಕ್ಗಳಲ್ಲಿ ಸಮಸ್ಯೆ ಉಂಟಾಗುತ್ತೆ. ಈ ಡಿಸ್ಕ್ ಅನ್ನೋದು ಒಂದು ರಬ್ಬರ್ ಅಥವಾ ಒಂದು ಜೆಲ್ ಇದ್ದ ಹಾಗೆ. ಸುತ್ತಲೂ ಆನ್ಯುಲಸ್ ಫೈಬ್ರೋಸಿಸ್ ಅಂತ ಗಟ್ಟಿಯಾಗಿರುವಂತಹ ಭಾಗ ಇರುತ್ತೆ, ಮಧ್ಯದಲ್ಲಿ ಜೆಲ್ಲಿ ತರ ಒಂದು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಇರುತ್ತೆ. ಇದಕ್ಕೆ ಹೊಡೆತ ಬಿದ್ದಾಗ ಅಥವಾ ಇದ್ರ ಮೇಲೆ ಒತ್ತಡ ಜಾಸ್ತಿ ಇದ್ದಾಗ ಆ ಆನ್ಯುಲಸ್ ಫೈಬ್ರೋಸಿಸ್ ಸ್ವಲ್ಪ ಹರಿದ್ಬಿಟ್ಟು ನ್ಯೂಕ್ಲಿಯಸ್ ಪಲ್ಪೋಸಸ್ ಅನ್ನುವಂತಹ ಮೆದು ಭಾಗ ಹಿಂದಕ್ಕೆ ಬಂದು ನರದ ಮೇಲೆ ಒತ್ತಡ ಬೀಳುತ್ತೆ. ಅವಾಗ ಬೆನ್ನು ಸೊಂಟ ನೋವು ಕಾಣಿಸ್ಕೊಳ್ಳುವಂಥದ್ದು, ಸೊಂಟದಿಂದ ಕಾಲಿಗೆ ಸೆಳೆತ ಬರುವಂಥದ್ದು, ಒಂದು ರೀತಿಯಾದಂತಹ ಜುಮ್ ಅನ್ನುವಂತಹ ಭಾವನೆ ಬರುವುದು. ಇದಕ್ಕೆ ಸಯಾಟಿಕಾ ಅಂತ ಹೇಳ್ತೀವಿ. ಇದು ರಾತ್ರಿ ಹೊತ್ತು ಜಾಸ್ತಿ, ನೇರ ನಿಂತ್ಕೊಂಡು ಮುಂದೆ ಬಗ್ಲಿಕ್ಕೆ ಕಷ್ಟ ಆಗುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹೆಚ್ಚು ತೂಕ L4-5 ಮತ್ತು L5-S1 ಈ ಭಾಗಕ್ಕೆ, ಈ ಡಿಸ್ಕ್ಗಳಿಗೆ ಬೀಳೋದ್ರಿಂದ ಈ ಡಿಸ್ಕ್ಗಳಲ್ಲಿ ಸಮಸ್ಯೆ ಜಾಸ್ತಿ ಅಂತ ನಾವು ಹೇಳ್ತೀವಿ. ಇದಕ್ಕೆ ಏನೇನ್ ಟ್ರೀಟ್ಮೆಂಟ್ ಅನ್ನ ನಾವು ಕೊಡ್ಬೋದು ಅಂತ ಮುಂದೆ ನೋಡ್ತಾ ಹೋಗೋಣ. ನಾನು ಆರೋಗ್ಯದ ಬಗ್ಗೆ ಸಾಮಾನ್ಯ ಜನರಲ್ಲಿ ತಿಳುವಳಿಕೆ ಮೂಡಿಸ್ಲಿಕ್ಕೆ ಮಾಡ್ತಾ ಇರುವಂತಹ ಈ ವಿಡಿಯೋಗಳನ್ನ ಬಹಳಷ್ಟು ಜನ ನೋಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ಆದ್ರೆ 92% ಜನ ಈ ವಿಡಿಯೋಗಳನ್ನು ನೋಡೋರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ಗೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯೂಟ್ಯೂಬ್ ಈ ವಿಡಿಯೋಗಳನ್ನ ಇನ್ನಷ್ಟು ಜನರಿಗೆ ತಲುಪಿಸುತ್ತೆ. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಡಿಸ್ಕ್ ಸಮಸ್ಯೆಗೆ ಮೊದಲ ಚಿಕಿತ್ಸೆ, ಪರಿಹಾರ ರೆಸ್ಟ್ ಸರಿಯಾಗಿ ಕೊಡಬೇಕು. ಎಲ್ಲರೂ ಕೆಲಸ ಮಾಡಿದವರಿಗೆ ಒಂದೇ ಸಲ ನೀವು ಮಲ್ಕೊಳ್ಳಿ ಅಂತಂದ್ರೆ ಈ ರೆಸ್ಟ್ ಕೊಡೋದು ಬಹಳ ಕಷ್ಟ. ಆದ್ರೆ ಸರಿಯಾದ ರೀತಿಯಲ್ಲಿ ನಾವು ಸರಿಯಾದ ಸಮಯ, ಸರಿಯಾದ ಭಂಗಿಯಲ್ಲಿ ವಿಶ್ರಾಂತಿಯನ್ನು ಕೊಟ್ರೆ, ಟೈಮ್, ರೆಸ್ಟ್, ಪೊಸಿಷನ್, ಇದು ಮೂರನ್ನು ಕೊಟ್ರೆ ದೇಹ ತನ್ನಂತಾನೆ ಸರಿಪಡಿಸ್ಕೊಡುತ್ತೆ. ಹೇಗೆ ಕೊಡಬೇಕು? ನಾವು ಈ ಡಿಸ್ಕ್ ಸಮಸ್ಯೆ ಬಂದಾಗ ಮೊದಲ 3-5 ದಿನದ ತನಕ ಈ ರೆಸ್ಟ್ ಅನ್ನು ಕೊಟ್ರೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಮಲ್ಕೊಂಡು ಮಂಡಿಯನ್ನ ಮಡಚ್ಕೊಂಡು ಮಂಡಿ ಕೆಳಗಡೆ 1 ಅಥವಾ 2 ದಿಂಬನ್ನು ಇಟ್ಕೊಂಡು ನಾವು ರೆಸ್ಟ್ ತಗೋಬಹುದು, ಮಲ್ಕೋಬಹುದು. ಅಥವಾ ಮಗ್ಲಲ್ಲಿ ಮಲಗಿದಾಗ 2 ಕಾಲ್ಗಳ ಮಧ್ಯೆ ಒಂದು ದಿಂಬನ್ನು ಇಟ್ಕೊಂಡು ಅಥವಾ ಒಂದು ಬೆಡ್ಶೀಟ್, ಬಟ್ಟೆಯನ್ನು ಇಟ್ಕೊಂಡು ಕಾಲನ್ನ ಮಡಚ್ಕೊಂಡು ಮಲ್ಕೊಂಡಾಗ ನಮ್ಮ ಆ ನರದ ಮೇಲೆ ಒತ್ತಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾವು ಒಂದು ಕುರ್ಚಿ, ನೆಲದ ಮೇಲೆ ಮಲ್ಕೊಂಡು ಒಂದು ಕುರ್ಚಿ ಮೇಲೆ ಕಾಲನ್ನು ಇಟ್ಕೊಂಡು, ಅಂದ್ರೆ ಹಿಪ್ ಜಾಯಿಂಟ್, ಮಂಡಿ ಎರಡೂ ಕಡೆ 90 ಡಿಗ್ರಿ ಮಡಚ್ಕೊಂಡು ಮಲ್ಕೊಳ್ಳೋದ್ರಿಂದ ಇದು ಬಹಳ ಮುಖ್ಯವಾದಂತಹ ರೆಸ್ಟಿಂಗ್ ಪೊಸಿಷನ್. ಇದರಿಂದ ನರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ಡಿಸ್ಕ್ ತನ್ನ ಜಾಗಕ್ಕೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಈ ರೀತಿ 3-4 ಸಲ 10 ನಿಮಿಷ ಮಲ್ಕೊಂಡ್ರೆ ಬಹಳ ಚೆನ್ನಾಗಿ ಆ ನರದ ಮೇಲೆ ಒತ್ತಡ ಕಡಿಮೆ ಆಗಿ ಆ ಡಿಸ್ಕ್ ತನ್ನಂತಾನೆ ಹೀಲ್ ಆಗ್ಲಿಕ್ಕೆ, ಒಳಗಡೆ ವಾಸಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಎಲ್ಲರೂ ಕೂಡ ಮಾಡಬಹುದು, ನೈಸರ್ಗಿಕವಾಗಿ ಮಾಡುವಂತಹ, ಫ್ರೀಯಾಗಿ ಮಾಡುವಂತಹ ಚಿಕಿತ್ಸಾ ವಿಧಾನ. ಆದ್ರೆ ಮುಂಜಾಗ್ರತೆ ಏನ್ ನಾವು ವಹಿಸ್ಬೇಕು ಅಂತಂದ್ರೆ, ಬಹಳ ದಿನ ರೆಸ್ಟ್ ಕೊಟ್ಬಿಟ್ರೆ, ನನ್ಗೆ ಆರಾಮಾಗ್ತಾ ಇದೆ, ನನ್ನ ನೋವು ಕಡಿಮೆ ಆಗ್ತಾ ಇದೆ ಅಂತ ನಾವು 3-5 ದಿನಕ್ಕಿಂತ ಹೆಚ್ಚು ರೆಸ್ಟ್ ಅನ್ನ ಕೊಟ್ಬಿಟ್ರೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ, ಟೈಟ್ ಆಗ್ತಾ ಬರುತ್ತೆ. ಮುಂದೆ ಚೇತರಿಕೆ ಹೊಂದೋದು, ಮುಂದೆ ವಾಪಸ್ ನಾವು ನಮ್ಮ ಕೆಲಸಕ್ಕೆ ವಾಪಸ್ ಬರೋದು ಕಷ್ಟ ಆಗ್ಬೋದು. ಅದೇ ಕಾರಣದಿಂದ ರೆಸ್ಟ್ ಅನ್ನ ತುಂಬಾ ಮುಂದುವರಿಸೋದು ಒಳ್ಳೆದಲ್ಲ. ಈ ಡಿಸ್ಕ್ ಸಮಸ್ಯೆಗೆ 2ನೇ ಮುಖ್ಯ ಚಿಕಿತ್ಸೆ ವ್ಯಾಯಾಮ, ಎಕ್ಸರ್ಸೈಸ್. ಯಾವ ಎಕ್ಸರ್ಸೈಸ್ ಅನ್ನು ಮಾಡಬಹುದು? ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮತ್ತು ಲೋ ಇಂಪ್ಯಾಕ್ಟ್ ಏರೋಬಿಕ್ ಎಕ್ಸರ್ಸೈಸ್ ಅಂತ. ಈ ರೀತಿಯಾದಂತಹ ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ಬೆನ್ನು ಹುರಿ ಮೂಳೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು, ಅದು ಯಾವಾಗಲೂ 3 ಪಿಲ್ಲರ್ ಅಂತ ನಾನು ಹೇಳ್ತೀನಿ. ಮೂಳೆ, ಅಕ್ಕಪಕ್ಕದಲ್ಲಿ 2 ಮಾಂಸಖಂಡ, 3 ಪಿಲ್ಲರ್ ಸಮನಾಗಿ ತೂಕ ಹಂಚ್ಕೊಂಡ್ರೆ ನಮ್ಮ ದೇಹ ಗಟ್ಟಿಯಾಗಿರುತ್ತೆ, ಆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕಾರಣದಿಂದ ಈ ರೀತಿ ವ್ಯಾಯಾಮವನ್ನು ಮಾಡೋದ್ರಿಂದ ನಮ್ಗೇನ್ ಲಾಭ? ನಮ್ಮ ಬೆನ್ನು ಹುರಿ ಫ್ರೀಯಾಗಿ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಕ್ಕಪಕ್ಕದ ಮಾಂಸಖಂಡಗಳು ತೂಕ ಹಂಚ್ಕೊಂಡ್ರೆ ಆ ಡಿಸ್ಕ್ ತನ್ನಂತಾನೆ ವಾಸಿ ಆಗ್ಲಿಕ್ಕೆ ಸಮಯ ಸಿಗುತ್ತೆ, ನರದ ಮೇಲೆ ಒತ್ತಡ ಕಡಿಮೆ ಆಗಿ ನೋವು ಕಡಿಮೆ ಆಗುತ್ತೆ.
ನಂತರ ಮಾಂಸಖಂಡಗಳು ಗಟ್ಟಿ ಇರೋದ್ರಿಂದ ಮುಂದೆ ಪದೇ ಪದೇ ಈ ಡಿಸ್ಕ್ ಸಮಸ್ಯೆ ಬರೋದನ್ನು ಕೂಡ ನಾವು ತಪ್ಪಿಸಬಹುದು. ಈಗ ಇದರಿಂದ ಏನಾದ್ರೂ ತೊಂದರೆ ಆಗಬಹುದಾ? ಸರಿಯಾದ ರೀತಿಯಲ್ಲಿ ನಾವು ವ್ಯಾಯಾಮವನ್ನು ಕಲ್ತ್ಕೊಂಡು ಮಾಡೋದು ಬಹಳ ಮುಖ್ಯ. ಹೇಗೆಗೋ ವ್ಯಾಯಾಮ ಮಾಡ್ತಾ ಹೋದ್ರೆ ನರದ ಮೇಲೆ ಒತ್ತಡ ಜಾಸ್ತಿ ಆಗ್ಬೋದು. ತುಂಬಾ ಜಾಸ್ತಿ ವ್ಯಾಯಾಮ ಮಾಡಿದ್ರು ಕೂಡ ಅದರಿಂದ ಅಡ್ಡ ಪರಿಣಾಮಗಳು ಉಂಟಾಗಬಹುದು. ಅದೇ ಕಾರಣದಿಂದ ನಾವು ಹುಷಾರಾಗಿರ್ಬೇಕು. ಯಾವ ವ್ಯಾಯಾಮಗಳನ್ನ ಮಾಡಬಹುದು? ಮುಖ್ಯವಾಗಿ ಮಾಡಬೇಕಾಗಿರುವಂತದ್ದು ಮೆಕೆನ್ಸಿ ಎಕ್ಸರ್ಸೈಸ್ ಅಥವಾ ಅರ್ಧ ಭುಜಂಗಾಸನ, ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಎಕ್ಸರ್ಸೈಸ್, ಪವನ ಮುಕ್ತಾಸನ ಅಥವಾ ನೀ ಚೆಸ್ಟ್ ಎಕ್ಸರ್ಸೈಸ್, ಬಾಲಾಸನ ಅಥವಾ ಚೈಲ್ಡ್ ಪೋಸ್ ಎಕ್ಸರ್ಸೈಸ್, ಪ್ಲಾಂಕ್ ಪೋಸ್. ಈ ರೀತಿಯಾದಂತಹ ಮುಖ್ಯವಂತಹ ವ್ಯಾಯಾಮಗಳನ್ನು ನಾವು ಪ್ರತಿನಿತ್ಯ ಮಾಡುವಂತಹದ್ದು ಈ ಡಿಸ್ಕ್ ಸಮಸ್ಯೆ ಇದ್ದಾಗ ನಾವು ಕಲ್ತ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಮೂರನೇ ಚಿಕಿತ್ಸಾ ವಿಧಾನ ಔಷಧಿಗಳು, ಮೆಡಿಕೇಶನ್ಸ್. ಇದು ನಾವು ರೆಸ್ಟ್ ಅಥವಾ ವ್ಯಾಯಾಮದಿಂದ ನಮ್ಮ ನೋವು ಕಡಿಮೆ ಆಗ್ತಾ ಇಲ್ಲ ಅಂದ ತಕ್ಷಣ ನಮ್ಗೆ ತಕ್ಷಣ ನೆನಪಿಗೆ ಬರೋದು ಡಾಕ್ಟರ್ ಹತ್ರ ಹೋಗಿ ನಾವು ಚಿಕಿತ್ಸೆಯನ್ನ ತಗೋಬೇಕು, ಔಷಧಿಗಳನ್ನ ತಗೋಬೇಕು. ಇದು ಬಹಳ ಮುಖ್ಯ. ಸೆಲ್ಫ್ ಮೆಡಿಕೇಶನ್ 100% ತಪ್ಪು. ನಾವೇ ಏನೋ ಇಂಟರ್ನೆಟ್ ನೋಡ್ಕೊಂಡು ಅಥವಾ ವಿಡಿಯೋಗಳು ನೋಡ್ಕೊಂಡು ಔಷಧಿಗಳು ತಗೊಳ್ಳೋದು ಅಲ್ಲ. ಸರಿಯಾದ ವೈದ್ಯರ ಹತ್ರ ಹೋಗಿ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ತಗೊಂಡು ಮಾತ್ರೆಗಳನ್ನು ತಗೋಬೇಕು. ವೈದ್ಯರ ಹತ್ರ ಹೋದಾಗ ಏನೇನ್ ಮಾತ್ರೆಗಳನ್ನ ನಾವು ಕೊಡ್ತೀವಿ, ಮುಖ್ಯವಾಗಿ ಕೊಡುವಂಥದ್ದು ಆಂಟಿ ಇನ್ಫ್ಲಮೇಟರಿ ಅನಾಲ್ಜೆಸಿಕ್ಸ್, ಅಂದ್ರೆ ಒಳಗಡೆ ಇರುವಂತಹ ಉರಿಯೂತವನ್ನ ಕಡಿಮೆ ಮಾಡುವಂಥದ್ದು. ಆ ಡಿಸ್ಕ್ ಅಲ್ಲಿ ನರದ ಅಕ್ಕಪಕ್ಕದಲ್ಲಿರುವಂತಹ ಉರಿಯೂತವನ್ನು ಕಡಿಮೆ ಮಾಡಿದಾಗ ನೋವು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಟೈಟ್ ಆಗಿ ಹಿಡ್ಕೊಂಡಿರೋದನ್ನ ಫ್ರೀ ಮಾಡ್ಲಿಕ್ಕೆ ಮಸಲ್ ರಿಲ್ಯಾಕ್ಸೆಂಟ್ ಅನ್ನುವಂತಹ ಮಾತ್ರೆಗಳನ್ನ ಕೊಡ್ತೀವಿ. ಅದ್ರ ಜೊತೆಗೆ ಕೆಲವೊಮ್ಮೆ ನರ್ವ್ ಟಾನಿಕ್ ಮಾತ್ರೆ, ನರ್ವ್ ಮಾಡ್ಯುಲೇಟರ್ ಅನ್ನುವಂತಹ ನರದ ನೋವನ್ನ ಕಡಿಮೆ ಮಾಡ್ಲಿಕ್ಕೆ, ಆ ನೋವನ್ನ ಕಡಿಮೆ ಗೊತ್ತಾಗೋ ರೀತಿಯಲ್ಲಿ ಮಾಡುವಂತಹ ಕೆಲವೊಂದು ಮಾತ್ರೆಗಳನ್ನ ಕೊಡೋದ್ರಿಂದ ಈ ಡಿಸ್ಕ್ ಸಮಸ್ಯೆಗೆ ಸಂಬಂಧಪಟ್ಟಿರುವಂತಹ ನೋವು ಕಡಿಮೆ ಆಗುತ್ತೆ. ಆದ್ರೆ ಹಲವಾರು ಜನ ಪೇಷಂಟ್ಸ್ಗಳು ಬಂದಾಗ ಕೇಳ್ತಿರ್ತಾರೆ, ಡಾಕ್ಟರ್ ನನಗೆ ಪೇನ್ ಕಿಲ್ಲರ್ ಬೇಡ, ಬೇರೆ ಏನಾದ್ರೂ ಕೊಡಿ ಅಂತ. ತುಂಬಾ ಜನರಲ್ಲಿ ತಪ್ಪು ಕಲ್ಪನೆ ಇರುತ್ತೆ. ಪೇನ್ ಕಿಲ್ಲರ್ ಅಂದ ತಕ್ಷಣ ಏನೋ ಆಗ್ಬಿಡುತ್ತೆ, ಕಿಡ್ನಿ ಹಾಳಾಗ್ಬಿಡುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ಆದ್ರೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಡೋಸ್ ಅಲ್ಲಿ ಮಾತ್ರೆಗಳನ್ನು ತಗೊಂಡ್ರೆ ಖಂಡಿತ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈ ಅನಾಲ್ಜೆಸಿಕ್, ಆಂಟಿ ಇನ್ಫ್ಲಮೇಟರಿ ಅಥವಾ ಪೇನ್ ಕಿಲ್ಲರ್ ಮಾತ್ರೆಗಳನ್ನ 2ರಿಂದ 3 ದಿನ ತನಕ ನೋವು ಜಾಸ್ತಿ ಇದ್ದಾಗ ಸಮಯದಲ್ಲಿ ತಗೊಂಡಾಗ, ಸರಿಯಾದ ಡೋಸ್ ಅಲ್ಲಿ ತಗೊಂಡಾಗ ಯಾವುದೇ ರೀತಿ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ನಾವು ಅದನ್ನ ತಗೋಬಹುದು. ಆದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಮ್ಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರ್ಬೋದು, ಕಿಡ್ನಿ ತೊಂದರೆಗಳು ಬಂದ್ಬಿಡ್ಬೋದು. ಅದರಿಂದ ನಾವು ಜಾಗೃತರಾಗಿರ್ಬೇಕು. ಬಟ್ ಮುಖ್ಯವಾಗಿ ಒಂದು ಉದಾಹರಣೆ ನಾನು ಯಾವಾಗ ಅವ್ರಿಗೆ ಹೇಳ್ತೀನಿ. ನಿಮ್ ಕೈಯಲ್ಲಿ ಛತ್ರಿ ಇದೆ, ಜೋರಾಗಿ ಮಳೆ ಬರ್ತಿದೆ ಅಂತಂದ್ರೆ ನೀವು ಛತ್ರಿ ತೆಗಿತೀರೋ ಅಥವಾ ಛತ್ರಿ ಮಡ್ಚ್ಕೊಂಡೇ ಹೋಗ್ತಾ ಇರ್ತೀರೋ ಅಂತ. ಮಳೆ ಇದ್ದಾಗ ನಾವು ಛತ್ರಿ ತೆಗೆಯೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮನೆಗೆ ಬಂದ್ಮೇಲೂ ನಿಂತ್ಕೊಂಡು ನಾವು ಛತ್ರಿ ಮನೆ ಒಳಗಡೆನೂ ಛತ್ರಿ ಹಿಡ್ಕೊಂಡು ನಾವು ನಿಂತ್ಕೊಂಡ್ರೆ ನಮ್ಮನ್ನ ಏನಂತಾರೆ ಅಂತ ನೀವೇ ಯೋಚನೆ ಮಾಡ್ಬೋದು. ಅದೇ ಕಾರಣದಿಂದ ಅವಶ್ಯಕತೆ ಇದ್ದಾಗ ಔಷಧಿಗಳನ್ನು ತಗೊಳ್ಳಿ. ಆ ಅವಶ್ಯಕತೆ ಮುಗಿದ ನಂತರ ಔಷಧಿಗಳನ್ನ ಅನಾವಶ್ಯಕವಾಗಿ ಕಂಟಿನ್ಯೂ ಮಾಡೋದು ಒಳ್ಳೆಯದಲ್ಲ. 4ನೇ ಚಿಕಿತ್ಸಾ ವಿಧಾನ ಫಿಸಿಯೋಥೆರಪಿ. ಸರಿಯಾದ ರೀತಿಯಲ್ಲಿ ರೆಸ್ಟ್ ಕೊಟ್ಟು ವ್ಯಾಯಾಮ ಮಾಡಿ ಔಷಧಿಗಳು ತಗೊಂಡ್ರೂ ಕೂಡ ಈ ನೋವು ಕಡಿಮೆ ಆಗ್ತಾ ಇಲ್ಲ ಅಂತಂದಾಗ ಫಿಸಿಯೋಥೆರಪಿಸ್ಟ್ ಹತ್ರ ಹೋದಾಗ ಕೆಲವೊಂದಿಷ್ಟು ಮೊಡಾಲಿಟೀಸ್ ಉಪಯೋಗಿಸಿ ಚಿಕಿತ್ಸೆ ಕೊಡ್ತಾರೆ. ಏನೇನು? IFT, ಇಂಟರ್ಫೆರೆನ್ಷಿಯಲ್ ಥೆರಪಿ, ಅಲ್ಟ್ರಾಸಾನಿಕ್ ಮಸಾಜ್ ಮಾಡುವಂಥದ್ದು, ಶಾರ್ಟ್ ವೇವ್ ಡಯಾಥರ್ಮಿ, ಬಿಸಿ ನೀರಿನ ಶಾಖ, ಬಿಸಿ ಶಾಖ ಅಥವಾ ಕರೆಂಟಿನ ಶಾಖ ಕೊಡೋದು, ಟೆನ್ಸ್, ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ ಕೊಡುವಂತಹದ್ದು. ಈ ರೀತಿಯಾದಂತಹ ಹಲವಾರು ಮೊಡಾಲಿಟೀಸ್ ಉಪಯೋಗಿಸಿದ್ರೆ ಅಲ್ಲಿ ರಕ್ತ ಸಂಚಾರ ಚೆನ್ನಾಗುತ್ತೆ, ಮಾಂಸಖಂಡಗಳು ಫ್ರೀ ಆಗುತ್ತೆ, ಬೆನ್ನುಹುರಿ ಫ್ರೀ ಆಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಆ ಡಿಸ್ಕ್ ಸಮಸ್ಯೆ ಪರಿಹಾರ ಆಗಿ ಡಿಸ್ಕ್ ತನ್ನಂತಾನೆ ಸರಿಯಾಗಿ ಸರಿಪಡಿಸ್ಕೊಂಡು ನಂತರ ಆದಷ್ಟು ಬೇಗ ನಾವು ವಾಪಸ್ಸು ಕೆಲಸ ಮಾಡ್ಲಿಕ್ಕೆ ಆಗೋ ರೀತಿಯಲ್ಲಿ ಸಹಾಯಕ ಆಗುತ್ತೆ. ಆದ್ರೆ ಫಿಸಿಯೋಥೆರಪಿ ಮಾಡ್ಬೇಕಾದ್ರೆ ಹಲವಾರು ಮುಂಜಾಗ್ರತೆ ಕ್ರಮವನ್ನ ನಾವು ವಹಿಸಬೇಕು. ಸರಿಯಾದ ಫಿಸಿಯೋಥೆರಪಿಸ್ಟ್, ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್, ಒಳ್ಳೆ ಫಿಸಿಯೋಥೆರಪಿ ಸೆಂಟರ್ ನಲ್ಲೇ ಮಾಡಿಸಿದಾಗ ಅದರ ಎಫೆಕ್ಟ್ಸ್, ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಜೊತೆಗೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ರಿಸಲ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಪ್ರತಿನಿತ್ಯ ಒಂದ್ಸಲ ಮಾಡಿದಾಗ ನನಗೆ ಆರಾಮಾಗ್ಬಿಡುತ್ತಾ? ಖಂಡಿತ ಇಲ್ಲ. ಈ ಫಿಸಿಯೋಥೆರಪಿ ಎಲ್ಲ ಮೊಡಾಲಿಟೀಸ್ ಕೂಡ ಕಡಿಮೆ ಅಂದ್ರೆ ಒಂದು 7ರಿಂದ 8 ಸಲ ಅಥವಾ 8ರಿಂದ 10 ಸಲ ಪ್ರತಿದಿನ ಅಥವಾ ಒಂದು ದಿನ ಬಿಟ್ಟು ದಿನ ಮಾಡಿದಾಗ ಮಾತ್ರ ಅದರ ಎಫೆಕ್ಟ್ ಅನ್ನ ನಾವು ಪಡ್ಕೋಬಹುದು. ಅದೇ ಕಾರಣದಿಂದ ನಾವು ರೆಗ್ಯುಲರ್ ಆಗಿ ಫಿಸಿಯೋಥೆರಪಿಸ್ಟ್ ಹತ್ರ ಹೋದಾಗ ಮಾತ್ರ ಅದರ ಲಾಭವನ್ನ ನಾವು ಪಡ್ಕೋಬಹುದು. 5ನೇ ಚಿಕಿತ್ಸಾ ವಿಧಾನ ಟ್ರಾಕ್ಷನ್ ಥೆರಪಿ, ಅಂದ್ರೆ ನಮ್ಮ ಬೆನ್ನುಹುರಿ ಮೂಳೆಗೆ ಎಳೆತವನ್ನ ಕೊಡುವಂತಹದ್ದು. ಇದು ಇಂಟರ್ಮಿಟೆಂಟ್ ಲಂಬಾರ್ ಟ್ರಾಕ್ಷನ್, ಅಂದ್ರೆ ಒಂದು 10ರಿಂದ 15 ನಿಮಿಷದ ತನಕ ಫಿಸಿಯೋಥೆರಪಿ ಸೆಂಟರ್ಗೆ ಹೋದಾಗ ಅಥವಾ ಆಸ್ಪತ್ರೆಗೆ ಹೋದಾಗ ಅಥವಾ ಡಾಕ್ಟರ್ ಕ್ಲಿನಿಕ್ ಅಲ್ಲೇ ಮಲ್ಕೊಂಡು ಕಾಲ್ ಮಡಚ್ಕೊಂಡು ಸೊಂಟಕ್ಕೊಂದು ಬೆಲ್ಟ್ ಹಾಕಿ ಒಂದು ಟ್ರಾಕ್ಷನ್ ಕೊಡ್ತಾರೆ, ಎಳೆತ ಕೊಡ್ತಾರೆ. ಸ್ವಲ್ಪ ಹೊತ್ತು ಎಳಿತಾರೆ, ನಂತರ ನಿಧಾನ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಹೊತ್ತು ಎಳೆತ, ನಂತರ ರಿಲ್ಯಾಕ್ಸ್. ಈ ರೀತಿ ಮಾಡಿದಾಗ ಆ ಟ್ರಾಕ್ಷನ್ ಇದ್ದಾಗ ಒಳಗಡೆ ಇರುವಂತಹ ಡಿಸ್ಕ್ ತನ್ನ ಜಾಗಕ್ಕೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ನರದ ಮೇಲೆ ಒತ್ತಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ.
ಇದನ್ನ ಇಂಟರ್ಮಿಟೆಂಟ್ ಲಂಬಾರ್ ಟ್ರಾಕ್ಷನ್ ರೂಪದಲ್ಲಿ ಒಂದು 15 ನಿಮಿಷ ಪ್ರತಿದಿನ ಒಂದು 8ರಿಂದ 10 ದಿನದ ತನಕ ತಗೋಬಹುದು. ಅಥವಾ ಮನೆಯಲ್ಲೇ ಹೋಮ್ ಟ್ರಾಕ್ಷನ್ ಕಿಟ್ ಅಂತ ಅದನ್ನು ಉಪಯೋಗಿಸಿ ಬೆಳಗ್ಗೆ 1-2 ತಾಸು, ಮಧ್ಯಾಹ್ನ 1-2 ತಾಸು, ಸಂಜೆ 1-2 ತಾಸು ಮಲ್ಕೊಂಡು, ಕಾಲು ಮಡಚ್ಕೊಂಡು ಮಲ್ಕೊಂಡು ತೂಕವನ್ನು ಹಾಕೊಂಡು, ಸಾಮಾನ್ಯವಾಗಿ ನಮ್ಮ ದೇಹದ ತೂಕದ ಒಂದು 10-20% ದೇಹದ ತೂಕವನ್ನ ಹಾಕೊಂಡು ಮಲ್ಕೊಂಡಾಗ, ಸರಿಯಾದ ರೀತಿಯಲ್ಲಿ ಮಲ್ಕೊಂಡಾಗ ಆ ನರದ ಮೇಲಿರುವಂತಹ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇದರಲ್ಲಿ ನಾವು ಕೆಲವೊಂದು ಮುಂಜಾಗ್ರತೆ ನೋಡ್ಕೋಬೇಕು. ತುಂಬಾ ಜಾಸ್ತಿ ತೂಕ ಹಾಕ್ಬಿಟ್ರೆ ನರದ ಮೇಲೆ ಒತ್ತಡ ಜಾಸ್ತಿಯಾಗಿ ಬೇರೆ ಏಟುಗಳಾಗಿ ತೊಂದರೆ ಜಾಸ್ತಿ ಆಗ್ಬೋದು. ಸರಿಯಾದ ರೀತಿಯಲ್ಲಿ ನಾವು ಮಲ್ಕೊಂಡದೆ ಯಾವುದೋ ರಾಂಗ್ ಟೆಕ್ನಿಕಲ್ಲಿ ಟ್ರಾಕ್ಷನ್ ಹಾಕ್ಬಿಟ್ರು ಕೂಡ ತೊಂದರೆ ಜಾಸ್ತಿ ಆಗ್ಬೋದು, ನಮ್ಗೆ ನೋವು ಕಡಿಮೆ ಆಗದೆ ಇರಬಹುದು. ಅದೇ ಕಾರಣದಿಂದ ಸರಿಯಾದ ಎಕ್ಸ್ಪರ್ಟ್ ಸೂಪರ್ವಿಷನ್, ಫಿಸಿಯೋಥೆರಪಿಸ್ಟ್ ಅಥವಾ ಡಾಕ್ಟರ್, ವೈದ್ಯರ ಸಲಹೆಯಂತೆ ಅದನ್ನ ಸರಿಯಾಗಿ ಮಾಡ್ಕೊಳ್ಳೋದು ಬಹಳ ಅವಶ್ಯಕ. 6ನೇ ಚಿಕಿತ್ಸಾ ವಿಧಾನ ನಮ್ಮ ಜೀವನ ಶೈಲಿ, ಆಹಾರ ಮತ್ತು ಮನಸ್ಸನ್ನ ಸರಿಯಾಗಿ ಇಟ್ಕೋಬೇಕು. ಜೀವನ ಶೈಲಿಯಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕು, ನಾವು ಕುತ್ಕೊಂಡು ನಡೆಯುವಂತಹ ಭಂಗಿಯನ್ನ ಸರಿಯಾಗಿ ಇಟ್ಕೋಬೇಕು. ನಾವು ಕೂತ್ಕೊಳ್ಳುವಂತಹ ಕುರ್ಚಿ ಸರಿಯಾಗಿರ್ಬೇಕು, ಮಲ್ಕೊಳ್ಳುವಂತಹ ಹಾಸಿಗೆ ಸರಿಯಾಗಿರ್ಬೇಕು. ಯಾವ ರೀತಿ ನಾವು ಕೂತ್ಕೋಬೇಕು, ಕಂಪ್ಯೂಟರ್ ಮುಂದೆ ಹೇಗೆ ಕೆಲಸ ಮಾಡಬೇಕು, ಯಾವ ರೀತಿ ಓದ್ಬೇಕಾದ್ರೆ ಅಥವಾ ಟಿವಿ ನೋಡ್ಬೇಕಾದ್ರೆ ಹೇಗೆ ಕೂತ್ಕೋಬೇಕು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಬೋದು. ಅದರ ಜೊತೆಗೆ ಯಾವ ರೀತಿಯಾದಂತಹ ಹಾಸಿಗೆ ದಿಂಬನ್ನ ಉಪಯೋಗಿಸ್ಬೇಕು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ನಂತರ ನಾವು ಉಪಯೋಗಿಸುವಂತಹ ಆಹಾರ, ಅದು ಬಹಳ ಮುಖ್ಯ. ಈ ಬೆನ್ನು, ಸೊಂಟ ನೋವು ಅಥವಾ ಡಿಸ್ಕ್ ಸಮಸ್ಯೆ ಇರೋರು ಏನ್ ತಿನ್ಬೇಕು, ಏನ್ ತಿನ್ನಬಾರದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಜೀವನ ಶೈಲಿ, ಆಹಾರ ಮತ್ತು ಮನಸ್ಸು. ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಯಾವಾಗ್ಲೂ ಸಕಾರಾತ್ಮಕ ಆಲೋಚನೆಯನ್ನ ಮಾಡ್ತಾ ಇರ್ಬೇಕು, ಯಾವಾಗೂ ಪಾಸಿಟಿವಿಟಿಯಿಂದ ತುಂಬಿರ್ಬೇಕು. ನನಗೆ ಹಿಂಗಾಗ್ಬಿಡುತ್ತಲ್ಲ ಅನ್ನುವಂತಹ ಬೇಜಾರಿಂದ ನಾವು ಆದಷ್ಟು ಬೇಗ ಹೊರಗಡೆ ಬಂದ್ರೆ ದೇಹ ಚೆನ್ನಾಗಿ ಸ್ಪಂದಿಸುತ್ತೆ, ಬೇಗ ನಾವು ಅದರಿಂದ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಧ್ಯಾನ, ಪ್ರಾಣಾಯಾಮ, ಯೋಗಾಸನ, ಈ ರೀತಿಯಂತಹ ಕೆಲವೊಂದಿಷ್ಟು ಟೆಕ್ನಿಕ್ಗಳನ್ನ ಉಪಯೋಗಿಸಬಹುದು. ಹೇಗೆ ನಮ್ಮ ಮನಸ್ಸೇ ನಮ್ಮ ಬೆಸ್ಟ್ ಡಾಕ್ಟರ್ ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ಕೂಡ ನೀವು ನೋಡಬಹುದು. 7ನೇ ಚಿಕಿತ್ಸಾ ವಿಧಾನ ಎಪಿಡ್ಯೂರಲ್ ಇಂಜೆಕ್ಷನ್ಸ್. ಯಾವ ಡಿಸ್ಕ್ ಸಮಸ್ಯೆ ಕೊಡ್ತಾ ಇದೆಯೋ, ಯಾವ ನರದ ಮೇಲೆ ಒತ್ತಡ ಇದೆಯೋ ಅದೇ ಜಾಗಕ್ಕೆ ಹೋಗಿ ಆ ಎಪಿಡ್ಯೂರಲ್ ಸ್ಪೇಸ್, ಬೆನ್ನುಹುರಿ ಒಳಗಡೆ ಇರುವಂತಹ ಎಪಿಡ್ಯೂರಲ್ ಸ್ಪೇಸ್ ಅಲ್ಲಿ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಅನ್ನು ಕೊಡುವಂಥದ್ದು. ಅದರಿಂದ ಆ ಜಾಗದಲ್ಲೇ ಉರಿಯೂತ ಕಡಿಮೆ ಆಗುತ್ತೆ, ನರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ಬಹಳ ಚೆನ್ನಾಗಿ ನೋವು ಕಡಿಮೆ ಆಗುತ್ತೆ. ಇದು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿ ಸರಿಯಾದ ಟ್ರೈನಿಂಗ್ ಪಡೆದಿರುವಂತಹ ಸರ್ಜನ್ ಎಕ್ಸ್ರೇ ಗೈಡೆನ್ಸ್ ಅಲ್ಲಿ ಕೊಡುವಂತಹ ಇಂಜೆಕ್ಷನ್ಸ್. ನಾವು ಸಾಮಾನ್ಯವಾಗಿ ತಗೊಳ್ಳುವಂತಹ ಮಾಮೂಲಿ ನೋವಿನ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ಸ್ ಇಂದ ಬಹಳ ವ್ಯತ್ಯಾಸ ಇರುವಂತಹ ಇಂಜೆಕ್ಷನ್. ಇದು ಒಳಗಡೆ ನರದ ಸುತ್ತಮುತ್ತ ಉರಿಯೂತ ಇದ್ದಾಗ, ಡಿಸ್ಕ್ ಒಳಗಡೆ ಇನ್ಫ್ಲಮೇಷನ್ ಇದ್ದಾಗ, ಆ ಸಮಯದಲ್ಲಿ ಈ ಇಂಜೆಕ್ಷನ್ ಕೊಟ್ಟಾಗ ಬಹಳ ಚೆನ್ನಾಗಿ ನಮಗೆ ರಿಲೀಫ್ ಸಿಗುತ್ತೆ, ನೋವಿನಿಂದ ನಾವು ಮುಕ್ತರಾಗಬಹುದು. ಇತ್ತೀಚಿನ ದಿನಗಳಲ್ಲಿ PRP ಇಂಜೆಕ್ಷನ್ಸ್ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ನಮ್ಮ ದೇಹದ ರಕ್ತದಿಂದನೇ ಪರಿಷ್ಕರಿಸಿದಂತಹ ಬಿಳಿ ರಕ್ತ ಕಣಗಳು ಇರುವಂತಹ ಆ ಪ್ಲಾಸ್ಮಾವನ್ನು ತಗೊಂಡು ಇಂಜೆಕ್ಷನ್ಸ್ ಕೊಡ್ತೀವಿ. ಸ್ಟೆಮ್ ಸೆಲ್ ಇಂಜೆಕ್ಷನ್ಸ್ ಅನ್ನು ಕೊಡ್ತೀವಿ. ಈ PRP ಯಲ್ಲೂ ಕೂಡ ಸ್ಟೆಮ್ ಸೆಲ್ಸ್ ಜಾಸ್ತಿ ಇರುತ್ತೆ. ಅವಾಗ ಆ ಡಿಸ್ಕ್ ತನ್ನಂತಾನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆ ಉರಿಯೂತ ಬೇಗ ಚೆನ್ನಾಗಿ ವಾಸಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಇಂಜೆಕ್ಷನ್ಸ್ ಇಂದ ಅದರದ್ದೇ ಆದ ಸೈಡ್ ಎಫೆಕ್ಟ್ ಗಳು ಕೂಡ ಇರಬಹುದು. ನರಕ್ಕೆ ಡ್ಯಾಮೇಜ್ ಆಗಬಹುದು, ಇನ್ಫೆಕ್ಷನ್ ಆಗಬಹುದು, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನೋವು ಕೂಡ ಜಾಸ್ತಿ ಆಗಬಹುದು. ಅದರಿಂದ ಸರಿಯಾದ ಸೂಪರ್ವಿಷನ್ ಅಲ್ಲಿ ಸಿಲೆಕ್ಟೆಡ್ ಕೇಸಸ್ ಅಲ್ಲಿ ಈ ಇಂಜೆಕ್ಷನ್ಸ್ ಗಳು ಕೊಡೋದ್ರಿಂದ ಬಹಳ ಚೆನ್ನಾಗಿ ಆ ನೋವಿನಿಂದ ಮುಕ್ತರಾಗಬಹುದು. 8ನೇ ಚಿಕಿತ್ಸಾ ವಿಧಾನ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್. ಎಲ್ಲರಿಗೂ ಈ ಡಿಸ್ಕ್ ಸಮಸ್ಯೆಯವರಿಗೆ ಆಪರೇಷನ್ ಬೇಕಾ? ಖಂಡಿತ ಅಲ್ಲ. ಯಾರಿಗೆ ಈ ಡಿಸ್ಕ್ ಬಲ್ಜ್ ಅಂತ ಅಥವಾ ಡಿಸ್ಕ್ ಪ್ರೊಟ್ರೂಷನ್ ಅಂತ ಇರುತ್ತೋ ಅವ್ರಿಗೆ ಈ ಹಿಂದೆ ಹೇಳಿರುವಂತಹ ಹೆಚ್ಚಿನ ಟ್ರೀಟ್ಮೆಂಟ್ ಆಪ್ಷನ್ಸ್ ಗಳಲ್ಲಿ ಬಹಳ ಚೆನ್ನಾಗಿ ಅದು ಗುಣ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಡಿಸ್ಕ್ ಎಕ್ಸ್ಟ್ರೂಷನ್ ಅಂದ್ರೆ ತನ್ನ ಜಾಗದಿಂದ ಡಿಸ್ಕ್ ಬಹಳಷ್ಟು ಹಿಂದೆ ಹೋಗಿ ನರನ ಹಿಚಕ್ತಾ ಇದೆಯೋ ಅಂತವರಿಗೆ ಈ ಆಪರೇಷನ್ ಅವಶ್ಯಕತೆ ಇರುತ್ತೆ. ಅವಾಗ ಆಪರೇಷನ್ ಮುಖಾಂತರ ಆ ಡಿಸ್ಕ್ ಅನ್ನ ತೆಗೆದಾಗ ನರದ ಮೇಲೆ ಒತ್ತಡ ಫ್ರೀ ಆಗುತ್ತೆ, ಬಹಳ ಚೆನ್ನಾಗಿ ಚೇತರಿಕೆ ಹೊಂದಲಿಕ್ಕೆ, ತಕ್ಷಣದಲ್ಲಿ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಾಲ್ ಮೇಲೆ ದೊಡ್ಡ ಕಲ್ ಬಂಡೆ ಬಿದ್ದಿದೆ ಅಂತಿದ್ರೆ ಅದನ್ನ ಕಲ್ ಬಂಡೆನ ನಾವು ತೆಗಿಬೇಕು. ಎಷ್ಟೇ ಕಲ್ ಬಂಡೆ ಹೋಗ್ಲಿ ಅಥವಾ ಅಂತ ಹೇಳ್ಕೊಂಡು ನಾವು ಎಷ್ಟೇ ಮಾತ್ರೆ ತಗೊಂತಾ ಇದ್ರು ಅದು ಉಪಯೋಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ರೋಡಲ್ಲಿ ಒಂದು ಮರ ಬಿದ್ದಿದೆ ಅಂತಂದ್ರೆ, ಸಣ್ಣ ಮರ ಬಿದ್ದಾಗ ಫ್ರೀಯಾಗಿ ಟ್ರಾಫಿಕ್ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ಮರ ಬಿದ್ದಾಗ ಮರನ ಕಟ್ ಮಾಡಿ ತೆಗೆದಾಗ ಮಾತ್ರ ಆ ಟ್ರಾಫಿಕ್ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಂತದಲ್ಲಿ ಮಾತ್ರ ನಾವು ಆಪರೇಷನ್ ನ ಮಾಡಬೇಕು. ಆಪರೇಷನ್ ಅಂದ್ರೆ ಏನ್ ಮಾಡ್ತಾರೆ? 2 ರೀತಿಯಾದಂತಹ ಆಪರೇಷನ್ ಇದೆ. ಒಂದು ಡಿಸ್ಕೆಕ್ಟಮಿ ಅಂದ್ರೆ ಆ ಡಿಸ್ಕ್ ಅನ್ನ ಮಾತ್ರ, ಯಾವ ಡಿಸ್ಕ್ ತೊಂದರೆ ಇದೆಯೋ, L4-5 ಡಿಸ್ಕ್ ಅಥವಾ L5-S1 ಡಿಸ್ಕ್ ತೊಂದರೆ ಇದೆಯೋ ಆ ಡಿಸ್ಕ್ ಅನ್ನ ಮಾತ್ರ ತೆಗೆಯುವಂತದ್ದು. ಆ ಡಿಸ್ಕ್ ಅನ್ನ ತೆಗೆದಾಗ
ನರದ ಮೇಲೆ ಒತ್ತಡ ಹೋಗ್ಬಿಡುತ್ತೆ. ಅದನ್ನ ಮೈಕ್ರೋ ಡಿಸ್ಕೆಕ್ಟಮಿ ಅಥವಾ ಎಂಡೋಸ್ಕೋಪಿಕ್ ಡಿಸ್ಕೆಕ್ಟಮಿ ಅಂತ ಹಲವಾರು ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕೆಲವೊಮ್ಮೆ ಡಿಸ್ಕೆಕ್ಟಮಿ ಮಾಡ್ಲಿಕ್ಕೆ ಆಗೋದಿಲ್ಲ, ನರದ ಮೇಲೆ ಒತ್ತಡ ಬಹಳ ಜಾಸ್ತಿ ಇದೆ ಅಂತ ಅಂದಾಗ ಹಿಂದ್ಗಡೆ ಲೆಮೈನೆಕ್ಟಮಿ ಅಥವಾ ಫೊರಾಮೆನೋಟಮಿ, ಎಲ್ಲಿ ಆ ನರದ ಮೇಲೆ ಒತ್ತಡ ಇದೆಯೋ ಆ ಭಾಗದಲ್ಲಿ ಕೆಲವೊಂದಿಷ್ಟು ಭಾಗ ಮಾತ್ರ ಮೂಳೆಯನ್ನ ತೆಗೆದ್ರೆ ನರ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗೂ ಕೂಡ ಈ ನರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಮೂಳೆ ಮುಂದೆ ಹಿಂದೆ ಜಾರದಾಗ ಅಥವಾ ಬೆನ್ನುಹುರಿ ಸ್ಟೆಬಿಲಿಟಿ ಕಡಿಮೆ ಆದಾಗ, ಇನ್ಸ್ಟೆಬಿಲಿಟಿ ಅಂತ ಇದ್ದಾಗ ಎರಡು ಮೂಳೆಗಳಿಗೆ ಸ್ಕ್ರೂ ಅನ್ನು ಅಳವಡಿಸಿ ಮೂಳೆಗಳ ಮಧ್ಯದಲ್ಲಿ ಬೋನ್ ಗ್ರಾಫ್ಟ್ ಅಂದ್ರೆ ಮೂಳೆಯ ಕಸಿಯನ್ನ ಹಾಕೊಂಡು ಅಥವಾ ಒಳಗಡೆ ಕೇಜ್ ಅನ್ನು ಹಾಕೊಂಡು ಮೂಳೆಯನ್ನ ಕೂರಿಸುವಂಥದ್ದು. ಅವಾಗ ನರ ಫ್ರೀ ಆಗುತ್ತೆ, ಫ್ಯೂಷನ್ ಆಗ್ಬಿಡುತ್ತೆ. ಆ ಸೆಗ್ಮೆಂಟ್ ಅಲ್ಲಿ ಮೂವ್ಮೆಂಟ್ ಆಗೋದಿಲ್ಲ, ನರದ ಮೇಲೆ ಒತ್ತಡ ಬರೋದಿಲ್ಲ, ಫ್ರೀ ಆಗಿ ಆ ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕಾರಣದಿಂದ ಎಲ್ಲರಿಗೂ ಆಪರೇಷನ್ ಅಲ್ಲ, ಕೆಲವೊಂದಿಷ್ಟು ಜನರಿಗೆ ಮಾತ್ರ, ಯಾರಿಗೆ ಒಂದು 3 ರಿಂದ 6 ವಾರದ ತನಕ ಎಲ್ಲಾ ಟ್ರೀಟ್ಮೆಂಟ್ ಆಪ್ಷನ್ ಟ್ರೈ ಮಾಡಿ ನೋಡಿದ್ರು ಆರಾಮ ಆಗ್ತಾ ಇಲ್ಲ, ಅಥವಾ ನರದ ವೀಕ್ನೆಸ್ ಜಾಸ್ತಿ ಆಗ್ತಾ ಇದೆ, ಅವರ ಮಲಮೂತ್ರ ಕಂಟ್ರೋಲ್ ಇಲ್ಲ, ಅಥವಾ ಕಾಲು ಬೆರಳು ಮೂವ್ಮೆಂಟ್ಗಳು ಆಗ್ತಾ ಇಲ್ಲ ಅಂತವ್ರಿಗೆ ತಕ್ಷಣದಲ್ಲಿ ಕೆಲವೊಮ್ಮೆ ಎಮರ್ಜೆನ್ಸಿ ಆಪರೇಷನ್ ಮಾಡುವಂತ ಅವಶ್ಯಕತೆ ಕೂಡ ಬೀಳುತ್ತೆ. ಇಷ್ಟಲ್ದೇನೆ ಬೇರೆ ಹಲವಾರು ಚಿಕಿತ್ಸಾ ವಿಧಾನಗಳನ್ನ ಈ ಡಿಸ್ಕ್ ಸಮಸ್ಯೆಯಲ್ಲಿ ಬಳಸ್ತಾರೆ. ಯಾವ್ದ್ಯಾವ್ದು ಅಂತಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಥೆರಪಿ, ಲೇಸರ್ ಥೆರಪಿ, ಓಝೋನ್ ಥೆರಪಿ, ವಾಟರ್ ಥೆರಪಿ ಅಥವಾ ಹೈಡ್ರೋಥೆರಪಿ, ಇನ್ವರ್ಷನ್ ಥೆರಪಿ, ಅಕ್ಯುಪಂಕ್ಚರ್, ಕೈರೋಪ್ರಾಕ್ಟಿಕ್ ಮ್ಯಾನಿಪುಲೇಷನ್ ಮತ್ತು ಮಸಾಜ್, ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಆಪ್ಷನ್ಸ್, ಈ ರೀತಿ ಹಲವಾರು ಚಿಕಿತ್ಸಾ ವಿಧಾನಗಳು ಈ ಡಿಸ್ಕ್ ಸಮಸ್ಯೆಯಲ್ಲಿ ಬಳಸ್ತಾರೆ. ಆದ್ರೆ ನಾವಿವತ್ತು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಚಿಕಿತ್ಸಾ ವಿಧಾನಗಳನ್ನ ಯಾವಾಗ ಬಳಸಬೇಕು, ಹೇಗ್ ಬಳಸಬೇಕು, ಅದರಿಂದ ಮುಂಜಾಗ್ರತೆ ಏನೇನ್ ತಗೋಬೇಕು ಅಂತ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಡಿಸ್ಕ್ ಸಮಸ್ಯೆ ಇರುವಂತಹ ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಅಥವಾ ನಿಮ್ಗೆ ತಿಳಿದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಹೆಚ್ಚಿನ ಇದೇ ರೀತಿಯಾದಂತಹ ವಿಡಿಯೋಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.